Hi friends, welcome back to my YouTube channel BN Cooking and Vlog ಚಾನಲ್. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ಸೂಪರ್ ಟೇಸ್ಟಿ ಆದಂಥ ಒಂದು ಎಗ್ ಬುರ್ಜಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನನ್ನ ಚಾನಲ್ನಲ್ಲಿ ಒಂದು ರೀತಿಯಲ್ಲಿ ಎಗ್ ಬುರ್ಜಿ ಮಾಡೋದು ಹಾಕಿದ್ದೀನಿ. ಇದು ಇನ್ನೊಂದು ಥರ ತುಂಬಾ ಈಸಿ ಆ್ಯಂಡ್ ಬೇಗನೆ ಮಾಡ್ಕೊಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಇಲ್ಲಿ ನಾನೊಂದು ಬಾಣಲಿ ಇಟ್ಕೊಂಡು 2 ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿನ ನಾನು ಇಲ್ಲಿ ಜಜ್ಜಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಚಾಪ್ ಮಾಡಿ ಹಾಕ್ಕೋಬೋದು. ಹಾಗೆ ಬೆಳ್ಳುಳ್ಳಿ ಹಾಕಿ ಒಂದು 30 ಸೆಕೆಂಡ್ಸ್ ಆಗ್ತಿದ್ದ ಹಾಗೆಯೇ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಈರುಳ್ಳಿ ಹಾಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಹಸಿಮೆಣ್ಸಿಕಾಯನ್ನ ಸೇರಿಸ್ಕೊತಾ ಇದ್ದೀನಿ. ಹಸಿಮೆಣ್ಸಿಕಾಯಿ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ, ಎಗ್ ಬುರ್ಜಿಗೆ ತುಂಬಾ ಟೇಸ್ಟಿಯಾಗಿ ಸೂಪರಾಗಿರುತ್ತೆ. ಸೊ ಗ್ರೀನ್ ಚಿಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರಕ್ಕೆ, ಯಾಕೆಂದರೆ ನಾವಿಲ್ಲಿ ಚಿಲ್ಲಿ ಪೌಡರು ಹಾಗೆ ಪೆಪ್ಪರ್ ಪೌಡರು ಸಹ ಇಲ್ಲಿ ನಾವು ಯೂಸ್ ಮಾಡ್ತಾಯಿದ್ವಿ, ಅದಕ್ಕೋಸ್ಕರ. ಸೊ ಇವಾಗ ಇಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ 1 ನಿಮಿಷ ಚೆನ್ನಾಗಿ ಕಲರ್ ಬಿಡೋ ತನಕ ಫ್ರೈ ಆದಮೇಲೆ ನಾನಿಲ್ಲಿ ಸಣ್ಣದಾಗಿ ಹಚ್ಚಿಟ್ಕೊಂಡಂಥ ಟೊಮೆಟೊನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಸ್ವಲ್ಪ ಸ್ಮ್ಯಾಶ್ ಆಗೋ ಥರ ಆದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಇದು ಒಂದ್ಸರಿ ಟ್ರೈ ಮಾಡಿ. ಇದ್ರಲ್ಲಿ ತುಂಬ ವೆರೈಟಿಯಾಗಿ ಎಗ್ ಬುರ್ಜಿ ಮಾಡ್ಬೋದು. ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು ಹಾಗೆ ನುಗ್ಗೆಕಾಯಿ ಸೊಪ್ಪು ಇದೆಲ್ಲ ಹಾಕಿ ಸಹ ಇದನ್ನು ಎಗ್ ಬುರ್ಜಿ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಚಪಾತಿಗೆ ಎಲ್ಲನೂ ಒಳ್ಳೆ ಕಾಂಬಿನೇಷನ್ ಸಿಗುತ್ತೆ ಇದು. ನಾನಿವತ್ತು ಇಲ್ಲಿ ಚಪಾತಿಗೋಸ್ಕರ ಮಾಡ್ತಿರೋದು. ಸೊ ನೋಡಿ, ಇವಾಗ ಟೊಮೆಟೊ ಎಲ್ಲ ಮ್ಯಾಶ್ ಆಗಿದೆ. ಮ್ಯಾಶ್ ಆದಮೇಲೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಪೌಡರು ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿನೂ ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ಇನ್ನೊಂದು ಸ್ವಲ್ಪ ಗರಂ ಮಸಾಲ ಸಹ ನೀವು ಸೇರಿಸ್ಕೋಬೋದು, ಅದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಗರಂ ಮಸಾಲ ಹಾಕ್ತಿಲ್ಲ, ಬರೀ ಇಷ್ಟೇ ಹಾಕ್ಬಿಟ್ಟು ಇಲ್ಲಿ ನಾನು ಇದು ಒಂದು 30 ಸೆಕೆಂಡ್ಸು ಫ್ರೈ ಮಾಡ್ಕೊತೀನಿ. ಇದು ಫ್ರೈ ಆದಮೇಲೆ ಇದಕ್ಕೆ ನಾನು 5 ಮೊಟ್ಟೆನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೀವು ಎಷ್ಟು ಮೊಟ್ಟೆ ನೀವು ಸೇರಿಸ್ಕೊತೀರೋ ನೀವು ಸೇರಿಸ್ಕೋಬೋದು. ನಾನಿಲ್ಲಿ 5 ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಎಗ್ ಬುರ್ಜಿ ಅಂದರೆ ಸ್ವಲ್ಪ ಜಾಸ್ತಿನೇ ತಿಂತಾರೆ ಅಲ್ವಾ ಚಪಾತಿ ಜೊತೆಗೆ, ಅದಕ್ಕೋಸ್ಕರ. ಇದು ಚಪಾತಿ ಜೊತೆಗೆ, ಅನ್ನ ರಸಮ್ ಜೊತೆ, ಅನ್ನ ಸಾಂಬಾರು ಜೊತೆ ಎಲ್ಲದಕ್ಕೂ ಒಳ್ಳೆಯ ಸೈಡ್ ಡಿಶ್ ಥರ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿ. ಎಲ್ರಿಗೂ ತುಂಬಾ ಇಷ್ಟ ಆಗುವಂಥ ಎಗ್ ಬುರ್ಜಿ ಇದು. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೋಡಿ, ಇವಾಗ ಇಲ್ಲಿ ನಾನು 5 ಮೊಟ್ಟೆ ಹಾಕಾಗಿದೆ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಫುಲ್ಲು ಕ್ಲೀನಾಗಿ. ಅದು ಏನು ಬಾಣಲಿಲಿ ಹಾಕ್ಕೊಂಡಿದ್ದೀನಿ ಅದು ಬಾಣಲಿ ಬಿಡಬೇಕು. ಬಾಣಲಿ ಬಿಡುವಷ್ಟು ಚೆನ್ನಾಗಿ ಮಾಡಿಕೊಂಡು ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸ್ಕೊಂಡು ಒಂದು 2 ನಿಮಿಷ ಮುಚ್ಚಿಟ್ಬಿಟ್ರೆ ಸಾಕು. ಅಕಸ್ಮಾತ್ ಉಪ್ಪು ಏನಾದರೂ ಕಮ್ಮಿ ಆದರೆ ಲಾಸ್ಟಲ್ಲಿ ನೀವು ಸ್ವಲ್ಪ ಪುಡಿ ಉಪ್ಪನ್ನ ಮೇಲೆ ಉದುರಿಸ್ಬಿಟ್ಟು ಮುಚ್ಚಳ ಮುಚ್ಚಿ ಬಿಟ್ಬಿಡಿ. ಬಿಸಿ ಇದ್ದಾಗಲೇ ಅದು ಉಪ್ಪೆಲ್ಲ ಅದಕ್ಕೆ ನೀಟಾಗಿ ಸೇರಿಕೊಳ್ಳುತ್ತೆ. ಸೊ ನೋಡ್ತಾ ಇರ್ಬೋದು, ಇವಾಗ ಇಲ್ಲಿ ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದನ್ನೊಂದು 30 ಸೆಕೆಂಡ್ಸು ಇದು ಮಾಡಿಕೊಂಡ್ರೆ ಸಾಕು, ಇನ್ನೊಂದು 30 ಸೆಕೆಂಡ್ಸ್ ಆದರೆ. ಸೊ ಇವಾಗ ಇದೆಲ್ಲ ರೆಡಿಯಾಗಿದೆ. ಇದಕ್ಕೆ ಕೊತ್ತಂಬರಿ ಉದುರಿಸ್ಬಿಟ್ಟು ನೀವು ಯಾವುದೇ ರೀತಿ ಸರ್ವ್ ಮಾಡ್ಕೊತೀರೋ ಸರ್ವ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ, ಒಳ್ಳೆ ಟೇಸ್ಟಿಯಾದಂಥ ಎಗ್ ಬುರ್ಜಿ.